ಮಾಜಿ ಸಿಎಂ ಕುಮಾರಸ್ವಾಮಿ ಮೈಸೂರಿನಲ್ಲಿ ಸಂವಾದ ನಡೆಸಿದ್ರು. ಬಿಜೆಪಿ ಜೆಡಿಎಸ್ ಇಬ್ಬರು ಶತ್ರುಗಳೇ ಅಂತ ಹೇಳಿದ ಎಚ್ಡಿಕೆ 25 ಸ್ಥಾನ ಗೆಲ್ಲಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದ್ರು. ಅಷ್ಟೇ ಅಲ್ಲದೆ ಚುನಾವಣೆಗಾಗಿ ಗುತ್ತಿಗೆದಾರರಿಂದ ಹಣ ಸಂಗ್ರಹಿಸಲಾಗ್ತಾ ಇದೆ ಅಂತಲೂ ಆರೋಪಿಸಿದ್ರು. ಪಾರದರ್ಶಕವಾದಂಥ ಭ್ರಷ್ಟರಹಿತವಾದಂಥ ಸರ್ಕಾರ ಕೊಡ್ತೀನಿ ಅಂತಾರೆ. ಎಲ್ರಿದೆ ತೋರಿಸ್ರಿ ದಾಖಲೆ, ನಾನು ದುಡ್ಡು ಹೊಡೆದಿರೋದಕ್ಕೆ ದಾಖಲೆ ಇಟ್ಟು ಮಾತಾಡಲಿ ಅಂತಾರೆ. ದಾಖಲೆ ನಾನು ಇಡಬೇಕಾಗಿಲ್ಲ, ಒಂದು 4 ಜನ ಗುತ್ತಿಗೆದಾರರು ಕೇಳಿದ್ರೆ ಹೇಳ್ತಾರೆ ಹೊರಗಡೆ. ಈ ಸರ್ಕಾರದಲ್ಲಿದೆ, ನರೇಂದ್ರ ಮೋದಿಯವರು ಹೇಳಿದ್ರಲ್ಲ ಪರ್ಸೆಂಟೇಜ್ ಸರ್ಕಾರ ಅಂತೇಳಿ. ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಯಾವ ರೀತಿ ಲೋಕೋಪಯೋಗಿ ಇಲಾಖೆ ಇರಲಿ, ನೀರಾವರಿ ಇಲಾಖೆಯಲ್ಲಿ ಒಂದು ಅವಾರ್ಡನ್ನ ಮಾಡಬೇಕಾದ್ರೆ ಕೆಲಸಗಳಿಗೆ ಸಿಸ್ಟಮ್ ಯಾವ ರೀತಿ ಇವರು ಈ ಎರಡೂ ಸರ್ಕಾರಗಳು ಮಾಡ್ಕೊಂಡಿದ್ದಾರೆ. ಈಗ ಅಲ್ಲೇ ಹೇಳ್ತಾರೆ, ಗುತ್ತಿಗೆದಾರನ ಕೇಳಿದ್ರೆ ಆಫ್ ದಿ ರೆಕಾರ್ಡ್ ನೀವು ಕೇಳಿ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡಿದ್ದಾರೆ. ಅದು ಕೆಲಸ ಅವಾರ್ಡ್ ಮಾಡೋಕ್ಕೆ ಒಂದು ಪರ್ಸೆಂಟೇಜು, ಟೆಂಡರ್ ಕರೀಲಿಕ್ಕೆ ಒಂದು ಪರ್ಸೆಂಟೇಜು, ಕೆಲಸ ಮಾಡಿದ ಮೇಲೆ ಅವನಿಗೆ ಹಣ ಕೊಡೋದಕ್ಕೆ ಪರ್ಸೆಂಟೇಜು. ಇನ್ನು ಗುಣಾತ್ಮಕವಾದಂಥ ಕೆಲಸ ಎಲ್ಲಿಂದ ನೀವು ಕಾಣೋಕ್ಕೆ ಸಾಧ್ಯ? ಮೊದಲೇ ಹೇಳಿದ್ನಲ್ಲ ನಾನು, ಇಲ್ಲಿ ನನಗೆ ಬಿ ಜೆ ಪಿ ಸ್ಪರ್ಧೆನೇ ಅಲ್ಲ. ಇಲ್ಲಿ ಬಿ ಜೆ ಪಿ ನಾಯಕರುಗಳು ಕರ್ನಾಟಕ ರಾಜ್ಯದೊಳಗೆ ಅವ್ರ ಬಗ್ಗೆ ಜನತೆಗೆ ಗೊತ್ತಿದೆ. 5 ವರ್ಷ ಆಡಳಿತ ಯಾವ ರೀತಿ ನಡೆಸಿದ್ದಾರೆ ಅಂತೇಳಿ. ಅದರಿಂದ ನನಗೆ ಬಿ ಜೆ ಪಿಯವರಿಗೆ ನನ್ನ ಅಣ್ಣ ತಮ್ಮದರ ಇಬ್ಬರೂ ಅಟ್ಯಾಕೆ ಮಾಡ್ತೀನಿ ನಾನು. ಇಬ್ಬರು ನನ್ನ ಶತ್ರುಗಳು. ಕರ್ನಾಟಕ ರಾಜ್ಯ ನನ್ನ ಶತ್ರು ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಶತ್ರುಗಳು ಎರಡೂ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪಕ್ಷಗಳು. ಕರ್ನಾಟಕದ ಶತ್ರುಗಳು ಎರಡೂ ಪಕ್ಷಗಳಲ್ಲಿ. 25 ಸಂಖ್ಯೆ ಕನವರಿಕೆ ಇದೆಯಲ್ಲ, ಅದು ರಾತ್ರಿ ಟೈಮು ಕಾಂಗ್ರೆಸ್ 25ಕ್ಕೆ ನಿಲ್ಲುತ್ತೆ ಅನ್ನೋದು ಕನಸಿಗೆ ಬರುತ್ತೆ. ಬೆಳಗ್ಗೆ ಎದ್ದು ಜೆ ಡಿ ಎಸ್ನ ಹೆಸರು ಹೇಳ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಅವ್ರಿಗೆ ರಾತ್ರಿ ಕನಸಿನಲ್ಲಿ ಕಾಂಗ್ರೆಸ್ 25ಕ್ಕೆ ನಿಲ್ತು ಅಂತಕ್ಕಂಥ ಫಲಿತಾಂಶಗಳು ತಲೆಗೆ ಹೋಗ್ತಾ ಇರಬೇಕು ಕನಸಿನಲ್ಲಿ. ಅದಕ್ಕೆ ಮಾತಿಗೂ 25 ಅಂತ ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರಿಗಿರೋದು ಭಯನೇ, ಉದಾಸೀನ ಅಲ್ಲ. ಅವ್ರಿಗೆ ಭಯ ಇರೋದೇ ಜೆ ಡಿ ಎಸ್ ಪಕ್ಷದ ಬಗ್ಗೆ.